ದಿನಗಳು ಕಳೆದಾಗಿದೆ ಜೈಲಿನಲ್ಲಿ. ಸದ್ಯ ದರ್ಶನ್ ಪರಿಸ್ಥಿತಿ ಹೇಗಿದೆ? ಈ ಮಧ್ಯೆ 6 ತಿಂಗಳು ಜಗ್ಗುದಾದನಿಗೆ ಜೈಲೂಟ ಫಿಕ್ಸ್ ಆಗುತ್ತಾ ಎಂಬ ಪ್ರಶ್ನೆ ಮನೆ ಮಾಡಿದೆ. ನಟ ದರ್ಶನ್ಗೆ ಜಾಮೀನು ಸಿಗುವುದು ಕಷ್ಟವಾಗಬಹುದಾ? ಮುಂದಿನ 6 ತಿಂಗಳ ನಂತರವೂ ಕೂಡ ಪವಿತ್ರ ಗೌಡ ಮನೆ ಖರೀದಿಗೆ 2 ಕೋಟಿ ಇನ್ವೆಸ್ಟ್ ಮಾಡಿದ್ರ ಸಂಬಂಧಿತವಾಗಿ ಈಗ ಆ ಆಂಗಲ್ನಲ್ಲೂ ಕೂಡ ಪೊಲೀಸರು ಹಣ ಯಾವ ಮೂಲದಿಂದ ಬಂದಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರಾ? ಈ ಎಲ್ಲ ಪ್ರಶ್ನೆಗಳು ಈಗ ಸದ್ಯ ಮನೆ ಮಾಡಿದೆ. ದರ್ಶನ್ ಜಾಮೀನು ಸಿಗೋದು ಡೌಟ್ ಅನ್ನೋ ಪ್ರಶ್ನೆ ಇಲ್ಲಿ ಯಾಕೆ ಕಾಡ್ತಾ ಇದೆ ಅಂದ್ರೆ, ನಿನ್ನೆ ಅವರ ಪತ್ನಿ ಪುತ್ರ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ 6 ತಿಂಗಳು ಎಲ್ಲವನ್ನೂ ಸಹಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ದರ್ಶನ್ ಅವರ ಬಳಿ ಮಾತನಾಡಿತು. ಹಾಗಾದ್ರೆ 6 ತಿಂಗಳು ಜೈಲಿನಲ್ಲೇ ಇರಬೇಕಾಗುತ್ತಾ? ಅದರ ನಂತರ ಅವ್ರಿಗೆ ಜೈಲು ಬೇಲ್ ಸಿಗಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗ ಒಂದು ಪ್ಯಾಕೇಜ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಕೇಸ್, 6 ತಿಂಗಳು ದಾಸನಿಗೆ ಜೈಲೂಟ ಫಿಕ್ಸ್. ಕೋಟೆನಾಡಿನ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪ ಹೊತ್ತು ದರ್ಶನ್ ಪರಪನಗ್ರಹಾರದಲ್ಲಿ ಲಾಕ್ ಆಗಿದ್ದಾರೆ. ಈಗಾಗಲೇ ಪರಪನಗ್ರಹಾರ ಜೈಲು ಸೇರಿರುವ ದರ್ಶನ್ ಇನ್ನೂ 6 ತಿಂಗಳು ಬೇಲ್ ಸಿಗಲ್ಲ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಜೈಲಿನ ಕಡೆಗೆ ಬರೋಕೆ ಹೋಗಬೇಡಿ ಅಂತ ಕುಟುಂಬಸ್ಥರಿಗೆ ದರ್ಶನ್ ಸಂದೇಶ ರವಾನಿಸಿದ್ದಾರೆ. 6 ತಿಂಗಳು ದರ್ಶನ್ಗೆ ಬೇಲ್ ಸಿಗಲ್ವಾ? ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಸ್ಟ್ರಾಂಗ್ ಕೇಸನ್ನ ಮಾಡಿದ್ದಾರೆ. ಈಗಿನ ಪರಿಸ್ಥಿತಿಗೆ ಜಾಮೀನು ಸಿಗೋದು ಕಷ್ಟ ಅನ್ನೋದು ದರ್ಶನ್ಗೆ ಮನವರಿಕೆಯಾಗಿದೆಯಾ? ಚಾರ್ಜ್ ಶೀಟ್ ನಂತರವೇ ಕಾನೂನು ಹೋರಾಟ ಮಾಡೋಕೆ ಸಾಧ್ಯ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ 6 ತಿಂಗಳವರೆಗೂ ಜಾಮೀನು ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಪದೇ ಪದೇ ಜೈಲಿಗೆ ಬರಬೇಡಿ ಅಂತ ಕುಟುಂಬಸ್ಥರಿಗೆ ಸೂಚನೆಯನ್ನ ದರ್ಶನ್ ಕೊಟ್ಟಿದ್ದಾರೆ. ಕುಟುಂಬ ಹೊರತುಪಡಿಸಿ ಬೇರೆಯವರ ಭೇಟಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಡಿ ಅಂತ ದರ್ಶನ್ ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಪರಪ್ನಗರದ ಜೈಲು ಪಾಲಾಗಿ ಡೆವಿಲ್ ದರ್ಶನ್ ಹಿಂದಿಗೆ 3 ದಿನ ಕಳೆದಿರುವಂತದ್ದು. ಇನ್ನು ಕಳೆದ 2 ದಿನಗಳಿಂದ ಸಾಕಷ್ಟು ಮೌನಕ್ಕೆ ಶರಣಾಗಿದ್ರು. ಒಂದು ರೀತಿ ಜೈಲಿನ ಒಳಗಡೆ ಬಂದಾಗ ಜೈಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೂ ಸಹ ಚಡಪಡಿಸ್ತಾ ಇದ್ರು. ನಿನ್ನೆ ಏನು ಹೆಂಡತಿ ವಿಜಯಲಕ್ಷ್ಮಿ ಮತ್ತು ಮಗ ಜೈಲಿಗೆ ಭೇಟಿ ಕೊಟ್ಟಾಗ ಸಾಕಷ್ಟು ಒಂದು ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಇದ್ದಂಥ ಟೆನ್ಷನ್ ಸಹ ರಿಲೀಫ್ ಆಗಿರುವಂಥದ್ದು. ಜೊತೆಗೆ ರಾತ್ರಿ ಏನು ಜೈಲಿನಲ್ಲಿ ಕೊಟ್ಟಂತಹ ಊಟವನ್ನು ಸೇವನೆ ಮಾಡಿದ್ದಾರೆ. ರಾತ್ರಿ ಕೊಟ್ಟಂತಹ ಚಪಾತಿ ಮತ್ತು ಅನ್ನ ಸಾಂಬಾರನ್ನ ಸೇವನೆ ಮಾಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಅಂದರೆ ಒಂದು ಆತಂಕದಲ್ಲಿದ್ದಂಥ ದರ್ಶನ್ ರಾತ್ರಿಯಿಂದ ಕೊಂಚ ನಿರಾಳ ಆಗಿದ್ದಾರೆ. ಬೆಳಿಗ್ಗೆ ಎಂದಿನಂತೆ ಬಿಸಿನೀರನ್ನ ಕುಡಿದು ನಂತರ ಅವರ ದಿನಚರಿಯನ್ನ ಪ್ರಾರಂಭ ಮಾಡಿರುವಂಥದ್ದು. ಪವಿತ್ರ ಗೌಡ ಮನೆ ಖರೀದಿಗೆ 2 ಕೋಟಿ ಹಣ ವ್ಯವಹಾರ ತನಿಖೆಗೆ ಮುಂದಾಗ್ತಾರ ಪೊಲೀಸರು. ಕೊಲೆ ಆರೋಪಿಗಳಾದ ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲಲ್ಲಿ ಇರಬೇಕಾದ್ರೇನೆ ಮತ್ತೊಂದು ವಿವಾದ ಬೆಳಕಿಗೆ ಬಂದಿದೆ. ಇದೇ ವರ್ಷ ಏಪ್ರಿಲ್ 14ರಂದು ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆದ್ರೆ ಪತಿ 60 ಕೋಟಿ ವಂಚನೆ ಆಗಿದ್ರಿಂದ ನೊಂದಿದ್ರು ಅಂತ ಪತ್ನಿ ನೀಡಿದ್ದ ದೂರಿನಿಂದ ಮಹಾಲಕ್ಷ್ಮಿ ಲೇಔಟ್ ಠಾಣೆಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಇದೀಗ ಪ್ರಕರಣದಲ್ಲಿ ಸೌಂದರ್ಯ ಜಗದೀಶ್ ಅಕೌಂಟ್ನಿಂದ ಪವಿತ್ರ ಗೌಡಗೆ 2 ಕೋಟಿ ಹಣ ವರ್ಗಾವಣೆ ಆಗಿರುವುದು ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಪವಿತ್ರಗೆ ಹಣ ವರ್ಗಾವಣೆ ಮಾಡೋಕೆ ನಿರ್ದಿಷ್ಟ ಕಾರಣವೇನು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಈಗಾಗಲೇ ಸೌಂದರ್ಯ ಜಗದೀಶ್ ಬ್ಯಾಂಕ್ ಸಬ್ ರಿಜಿಸ್ಟರ್ ಆಫೀಸ್ನಿಂದ ದಾಖಲಾತಿ ಪಡೆದು ಪರಿಶೀಲನೆಗೆ ಪೊಲೀಸರು ನಿರ್ಧರಿಸಿದ್ದಾರೆ. ಒಂದು ವೇಳೆ ಜಗದೀಶ್ ಪತ್ನಿ ದೂರು ಕೊಟ್ರೆ ಪವಿತ್ರರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.